ಶಿರಸಿ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿ ನಿಂತ ಮಾರಿಕಾಂಬೆ ನಿನ್ನ ಪೂಜೆಗೈವೆ ತಾಯಿ ದಯೆ ತೋರೆ. ಶಿರಸಿ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿ ನಿಂತ ಮಾರಿಕಾಂಬೆ ನಿನ್ನ ಪೂಜೆಗೈವೆ ತಾಯಿ ದಯೆ ತೋರೆ. ಬಾರಮ್ಮ ದೇವಿ ಮಾರಿಕಾಂಬೆ, ಬಾರಮ್ಮ ಶಿರಸಿ ಮಾರಿಕಾಂಬೆ, ಅಮ್ಮ ಜಗದಂಬೆ ನಮ್ಮ ಸಲಹಂ. ಮಲೆನಾಡಿನ ಅಧಿದೇವತೆ ಶಿರಸಿಯ ಶ್ರೀ ಮಾರಿಕಾಂಬೆಯ ಜಾತ್ರೆಗೆ ಆಗಮಿಸಿರುವ ಸರ್ವ ಸದ್ಭಕ್ತರಿಗೆ ಹಾರ್ದಿಕ ಸ್ವಾಗತ. ಶ್ರೀ ಮಾರಿಕಾಂಬೆಯ ಆಶೀರ್ವಾದ ಸದಾ ನಿಮ್ಮನ್ನು ಕಾಪಾಡಲಿ. ಸ್ವಾಗತ ಕೋರುವವರು ಶ್ರೀ ಜಿಟಿ ಹೆಗಡೆ ತಟ್ಟಿಸರ, ಅಧ್ಯಕ್ಷರು ಟಿಎಂಎಸ್ ಸಿರ್ಸಿ, ಜಿಎಂ ಹೆಗಡೆ ಮುಳ್ಕಂಡ, ಉಪಾಧ್ಯಕ್ಷರು ಟಿಎಂಎಸ್ ಸಿರ್ಸಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಪ್ರಧಾನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ಟಿಎಂಎಸ್ ಸಿರ್ಸಿ. ಅಂತ್ಯ ಎಲ್ಲ ನೀನೆ, ಅರಳಿ ನಿಂತ ಕಮಲವದನೆ, ರೋಗ ರುಜಿನ ಕಳೆವ ತಾಯಿ ಮಾರಿಕಾಂಬೆ. ಶಿರಸಿ ಮಾರಿಕಾಂಬೆ, ಆದಿ ಅಂತ್ಯ ಎಲ್ಲ ನೀನೆ, ಅರಳಿ ನಿಂತ ಕಮಲವದನೆ, ರೋಗ ರುಜಿನ ಕಳೆವ ತಾಯಿ ಮಾರಿಕಾಂಬೆ. ಶಿರಸಿ ಮಾರಿಕಾಂಬೆ, ಕರುಣೆ ನೋಟ ಬೀರಿ ನಮ್ಮ ಬಾಳ ಬವಣೆ ನೀಗು ದೇವಿ ಶಿರಸಿ ತಾಯಿ ಭವ್ಯರು. ಗದ್ದುಗೆ ಏರಿದ ಅಮ್ಮ, ಗರಿ ಬಿಚ್ಚಿದ ಜಾತ್ರೆ. ವಿವಾಹ ಶೋಭಿತೆ ಮಾರಿಕಾಂಬೆಯ ಭವ್ಯ ರಥೋತ್ಸವ, ಮುಗಿಲು ಮುಟ್ಟಿದ ಜಯಘೋಷ, ಭಕ್ತಿಭಾವದ ಪರಾಕಾಷ್ಠೆ, ಸಹಸ್ರಾರು ಭಕ್ತ ಜನತೆಯ ಭಾವವರವರ ಮೇಲೈಸುವಿಕೆ, ಹರಕೆ ಹಾರುಗೋಳಿ ಒಪ್ಪಿಸುವ ಸಾಂಪ್ರದಾಯಿಕ ಸನ್ನಿವೇಶ. ಮಾರಿಕಾಂಬೆಯ ಜೈಕಾರ ಹರ್ಷೋದ್ಗಾರದ ಮಧ್ಯೆ ಶ್ರದ್ಧಾಭಕ್ತಿಯ ಪರಾಕಾಷ್ಠೆಯ ಪಾವನ ವಾತಾವರಣದಲ್ಲಿ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಸರ್ವಾಲಂಕಾರ ಭೂಷಿತೆಯಾಗಿ ಬುಧವಾರ ಬೆಳಗ್ಗೆ ರಥದಲ್ಲಿ ಶೋಭಿಸುತ್ತಾ ದೇವಸ್ಥಾನದ ಎದುರಿನಿಂದ ಬಿಡಕಿ ಬಯಲಿನ ಗದ್ದುಗೆಗೆ ಆಗಮಿಸಿದ ರೋಮಾಂಚಕ ವಿದ್ಯಮಾನದೊಂದಿಗೆ ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ಕಳೆಯೇರಿಸಿಕೊಂಡಿದೆ. ಶಿರಸಿಯ ಶ್ರೀ ಮಾರಿಕಾಂಬಾದೇವಿ ಸರ್ವಮಂಗಳೆಯಾಗಿ ಬುಧವಾರ ಬೆಳಗ್ಗೆ 7:27ರಿಂದ ಅಮ್ಮನ ಮೆರವಣಿಗೆಯ ರಥೋತ್ಸವ ಆರಂಭಗೊಂಡಿದ್ದು, ಮಧ್ಯಾಹ್ನ 12:57ರಿಂದ 1ಕ್ಕೆ ನಾಡಿನ ಸಹಸ್ರಾರು ಭಕ್ತರ ಜಯಘೋಷದೊಂದಿಗೆ ದೇವಿ ಮಾರಿಕಾಂಬೆ ಗದ್ದುಗೆ ಏರಿದಳು. ಉರಿವ ಸುಡು ಬಿಸಿಲನ್ನು ಲೆಕ್ಕಿಸದೆ ಅಮ್ಮನ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಜನಸ್ತೋಮ ಮಾರಿಕಾಂಬೆ ಜಾತ್ರೆ ಗದ್ದುಗೆಗೆ ಆಸೀನಳಾಗುವವರೆಗೂ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡು ಭಕ್ತಿಭಾವದಲ್ಲಿ ಮಿಂದೆದ್ದರು. ಹಾನಗಲ್, ಶಿಗ್ಗಾವಿ, ಬ್ಯಾಡಗಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಬಿಜಾಪುರ, ರಾಯಚೂರು, ಬಾಗಲಕೋಟ, ಉಡುಪಿ, ಕುಂದಾಪುರ, ದಕ್ಷಿಣ ಕನ್ನಡ, ಹೊರ ರಾಜ್ಯಗಳಾದ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ಎಲ್ಲೆಡೆಯಿಂದ ಭಕ್ತಸಾಗರ ಹರಿದು ಬಂದಿತು. ಮಾರ್ಚ್ 21ರಿಂದ ಸೇವೆಗಳು ಆರಂಭವಾಗಿದ್ದು, ಹಣ್ಣು ಕಾಯಿ ಸಮರ್ಪಣೆ, ಕಾಣಿಕೆ, ಹರಕೆ, ತುಲಾಭಾರ ಇತ್ಯಾದಿ ಸೇವೆಗಳನ್ನು ಮಾರಿಕಾಂಬೆ ಸ್ವೀಕರಿಸುತ್ತಿದ್ದಾಳೆ. ಮರ್ಕಿದುರ್ಗಿ ದೇವಸ್ಥಾನದಲ್ಲಿ ಬೇವಿನ ಉಡುಗೆ ಸೇವೆ ಬೆಳಗ್ಗೆ 6ರಿಂದ ಸಂಜೆ 5 ಗಂಟೆಯವರೆಗೆ ನಡೆಯುತ್ತಿದೆ. ಈ ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರ ಸಂಖ್ಯೆ ಸುಮಾರು 1 ಲಕ್ಷದ ಸಮೀಪ ಎಂದು ಅಂದಾಜಿಸಲಾಗಿದೆ. ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಹಾರ್ದಿಕ ಸ್ವಾಗತ. ನಿಮಗೂ ನಿಮ್ಮ ಕುಟುಂಬಕ್ಕೂ ಮಾತೆ ಶ್ರೀ ಮಾರಿಕಾಂಬಾ ದೇವಿಯ ಆಶೀರ್ವಾದ ಸದಾ ಇರಲಿ. ಸ್ವಾಗತ ಕೋರುವವರು ಶ್ರೀಮತಿ ಸರಸ್ವತಿ ಎನ್ ರವಿ, ಕಾರ್ಯದರ್ಶಿ ಮತ್ತು ಮುಖ್ಯ ಹಣಕಾಸು ಮತ್ತು ಆಡಳಿತ ಅಧಿಕಾರಿ, ಸ್ಕ್ವಾಡ್ ವೆಸ್ಟ್. ಶಿರಸಿಯ ಸಿರಿದೇವಿ ಶ್ರೀ ಮಾರಿಕಾಂಬೆಯ ಜಾತ್ರೆಗೆ ಆಗಮಿಸುತ್ತಿರುವ ಸಮಸ್ತ ಸದ್ಭಕ್ತರಿಗೆ ಸ್ಕ್ವಾಡ್ವೆಸ್ ಮಹಿಳಾ ಸೌಹಾರ್ದ ಸಹಕಾರಿ, ಸ್ಕ್ವಾಡ್ವೆಸ್ ಸಂಸ್ಥೆ ಮತ್ತು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಮಸ್ತ ಬಳಗದವರಿಂದ ಹಾರ್ದಿಕ ಸ್ವಾಗತ. ಸಿರಿದೇವಿ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ತೋರೆ ಶಿರಸಿ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿ ನಿಂತ ಮಾರಿಕಾಂಬೆ ನಿನ್ನ ಪೂಜೆಗೈವೆ. ನಾಡಿನ ಅಧಿದೇವತೆ ಶ್ರೀ ಮಾರಿಕಾಂಬಾ ದೇವಿಯ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ.
ಶಿರಸಿ ಮಾತೆಯ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಸ್ವಾಗತ ಕೋರುವವರು ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು, ಕೆಡಿಸಿಸಿ ಬ್ಯಾಂಕ್ ಶಿರಸಿ. ಮೋಹನ್ ದಾಸ್ ನಾಯಕ್, ಉಪಾಧ್ಯಕ್ಷರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗ, ಕೆಡಿಸಿಸಿ ಬ್ಯಾಂಕ್ ಶಿರಸಿ. ಶರಣಮ್ಮ ದೇವಿ ಮಾರಿಕಾಂಬ ಶ್ರೀ ಶಿರಸಿಧರ ಜಗದಂಬ. ರಾಮ ಮಂದಿರದ ಲೋಕಾರ್ಪಣೆ ಸಂಪೂರ್ಣ ವಿಶ್ವಕ್ಕೆ ಶಾಂತಿ ಸಂದೇಶ ನೀಡುವಂತಾಗಲಿ. ಚಂದ್ರು ಕೆ ನಾಯ್ಕ್, ಶಿರಸಿ. ಪ್ರಥಮ ದರ್ಜೆ ಗುತ್ತಿಗೆದಾರರು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಅವಾರ್ಡ್ ವಿಜೇತರು. ಮೊಬೈಲ್ ಸಂಖ್ಯೆ 9448901611. ವಿಶ್ವವರಕ್ಷಿಪ ವಿಶ್ವಂಬರಿಗೆ ಮಂಗಳದಾಯಿ. ವ್ಯವಸ್ಥಿತ ಚುನಾವಣೆಗೆ ಅಗತ್ಯ ಕ್ರಮ. ಮದುವೆ ಸಮಾರಂಭಗಳಿಗೆ ಪರವಾನಗಿ ಕಡ್ಡಾಯ. ಎಸಿ ಅಪರ್ಣಾ ರಮೇಶ್. ಚುನಾವಣೆಯು ಪಾರದರ್ಶಕ ಮತ್ತು ಉತ್ತಮ ರೀತಿಯಲ್ಲಿ ನಡೆಸುವ ಉದ್ದೇಶದಿಂದ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಶಿರಸಿ ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್ ತಿಳಿಸಿದರು. ಅವರು ಸೋಮವಾರ ಮಾಧ್ಯಮದವರ ಜೊತೆಗೆ ಮಾತನಾಡಿ, ಶಿರಸಿ ತಾಲೂಕಿನಲ್ಲಿ 148 ಹಾಗೂ ಸಿದ್ದಾಪುರ ತಾಲೂಕಿನಲ್ಲಿ 111 ಮತಗಟ್ಟೆಗಳು ಸೇರಿದಂತೆ 266 ಮತಗಟ್ಟೆಗಳಿವೆ. 2,02,643 ಮತದಾರರಿದ್ದಾರೆ ಎಂದರು. 50,000ಕ್ಕಿಂತ ಹೆಚ್ಚಿನ ಹಣ ಸಾಗಿಸುವಾಗ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು. ಮದುವೆ ಇನ್ನಿತರ ಸಮಾರಂಭಗಳಿಗೆ ತಹಶೀಲ್ದಾರ್ ಕಚೇರಿ ಅಥವಾ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಪರವಾನಗಿ ಪಡೆಯಬೇಕು. ಮಾದರಿ ನೀತಿ ಸಂಹಿತೆ ಜೂನ್ 6ರವರೆಗೆ ಚಾಲ್ತಿಯಲ್ಲಿದ್ದು, ರಾಜಕೀಯ ಸಂಬಂಧಿತ ಬ್ಯಾನರ್, ಬಂಟಿಂಗ್, ಪೋಸ್ಟರ್ಗಳನ್ನು ತೆಗೆಯಲು ವ್ಯವಸ್ಥೆ ಮಾಡಲಾಗಿದೆ. ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಲು ಎಫ್ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಶಿರಳಗಿ, ಚೂರಿಕಟ್ಟೆ, ಚಿಪ್ಕಿಯಲ್ಲಿ ತನಿಖಾ ಠಾಣೆ ಬಿಗುಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸಭೆ ನಡೆಸಬೇಕಂದ್ರೆ ಪರ್ಮಿಷನ್ ತಗೋಬೇಕು. ನೈಟ್ 10 to 6 ಏನಾದರೂ ಸೌಂಡ್ ರಿಲೇಟೆಡ್ ಪರ್ಮಿಷನ್ಸ್ ತಗೊಂಡ್ರೆ ಏನಾದರೂ ಇದು ಅನೌನ್ಸ್ಮೆಂಟ್ ಮಾಡಬೇಕಂದ್ರೆ ಪರ್ಮಿಷನ್ಸ್ ತಗೋಬೇಕಾಗುತ್ತೆ. ಎನಿ ಎಲೆಕ್ಷನ್ ರಿಲೇಟೆಡ್ ಕಂಪ್ಲೇಂಟ್ಸ್, ಸೊ ಆ ನಂಬರು ನಾನು ಇವಾಗ ಅನೌನ್ಸ್ ಮಾಡಿರ್ತೀನಿ. ಸೊ ಅದಕ್ಕೆ ಡೈರೆಕ್ಟ್ ಫೋನ್ ಮಾಡಿದ್ರೆ ನಾವು ಕಂಪ್ಲೇಂಟ್ನ ಇನ್ಸ್ಪೆಕ್ಟ್ ಮಾಡಿ ರಿವ್ಯೂ ಮಾಡಿ ಅದ್ರ ಪ್ರಕಾರ ಅದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ನಾವು ತಗೋತೀವಿ. ಸೊ ದ ನಂಬರ್ ಇಸ್ 08384 226 382 08384 226 382. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಎನಿ ಎಲೆಕ್ಷನ್ ರಿಲೇಟೆಡ್ ಕಂಪ್ಲೇಂಟ್ಸ್ನ ನಾವು ಅಡ್ರೆಸ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ಸಿ ವಿಜಿಲ್ ಅಂತಾನು ಒಂದು ಆ್ಯಪ್ ಇದೆ. ಆ ಆ್ಯಪ್ ಮೂಲಕನೂ ಕಂಪ್ಲೇಂಟ್ಸ್ ರಿಜಿಸ್ಟರ್ ಮಾಡ್ತೀವಿ. ಸೊ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ರಿಲೇಟೆಡ್ ಜನರಲಿ ಇಷ್ಟೇ ಇರುತ್ತೆ. ನಾಮಿನೇಷನ್ ಆ್ಯಂಡ್ ಪೊಲಿಟಿಕಲ್ ಇವೆಂಟ್ಸ್ಗೆ ಪರ್ಮಿಷನ್ ತಗೋಬೇಕು ಅಂದರೆ ಸುವಿಧಾ ಅಂತ ಒಂದು ಆ್ಯಪ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ. ನಮೋ ಜನನಿ ಕರುಣಾಳು ತಾಯೇ ನಮೋ. ಶ್ರೀ ಮಾರಿಕಾಂಬಾ ದೇವಿಯ ಕೃಪೆಗೆ ಹಂಬಲಿಸಿ ತಾಯಿಯ ದರ್ಶನಕ್ಕಾಗಿ ಬಂದಿರುವ ನಿಮ್ಮೆಲ್ಲರಿಗೂ ಶಿರಸಿಯ ಮಾತೆ ಶ್ರೀ ಮಾರಿಕಾಂಬೆ ಮಂಗಳವನ್ನು ಉಂಟು ಮಾಡಲಿ ಎಂದು ಶಿರಸಿಯ ಜಾತ್ರೆಗೆ ಆಧಾರದ ಸ್ವಾಗತ ಕೋರುವವರು ಮಿಲನ್ ಎಂಟರ್ಪ್ರೈಸಸ್, ಆಸ್ಥಾ ಆರ್ಕೇಡ್, ದೇವಿಕೆರೆ, ಶಿರಸಿ. ಶಿರಸಿಯ ಸಿರಿದೇವಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಹಾರ್ದಿಕ ಆತ್ಮೀಯ ಸ್ವಾಗತ. ಶ್ರೀ ಮಾರಿಕಾಂಬೆಯ ಕೃಪೆ ಸದಾ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲಿರಲಿ ಎಂದು ಸ್ವಾಗತ ಕೋರುವವರು ಶ್ರೀಮತಿ ಗೀತಾ ವೇಮಣ್ಣ ಹಾಗೂ ಶ್ರೀ ಅಶ್ವಿನ್ ವೇಮಣ್ಣ ಮತ್ತು ಮನೆಯವರು, ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್, ಶಿರಸಿ.
ಶಿರಸಿಯ ಅಧಿದೇವತೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಿರಸಿ ಮಾತೆಯು ನಿಮಗೆ ಮಂಗಳವನ್ನುಂಟು ಮಾಡಲಿ. ಸ್ವಾಗತ ಕೋರುವವರು ಕೇಕ್ ಬಜಾರ್, TSS ರೋಡ್, ಶಿರಸಿ. ನಮ್ಮಲ್ಲಿ ಚೀಸ್ ಕೇಕ್, ಘೀ ಕೇಕ್, ಡ್ರೈ ಕೇಕ್, ವೆಡ್ಡಿಂಗ್ ಕೇಕ್, ಬರ್ತ್ಡೇ ಕೇಕ್, ಡಿಸೈನ್ ಕೇಕ್, ಬ್ರೌನಿ, ಕುಕೀಸ್, ಫ್ರೆಶ್ ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್, ವೆಜ್ ರೋಲ್, ಎಗ್ ರೋಲ್, ಸ್ಯಾಂಡ್ವಿಚ್ ಇನ್ನೂ ಹಲವಾರು ಥರದ ತಿನಿಸುಗಳು ಲಭ್ಯ. ತಪ್ಪದೇ ಭೇಟಿ ನೀಡಿ. ಕೇಕ್ ಬಜಾರ್, TSS ರೋಡ್, ಶಿರಸಿ. ವಿದ್ಯುತ್ ವ್ಯತ್ಯಯ ಬನವಾಸಿ ಭಾಗದ ರೈತರಿಂದ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ. ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘ ಶಿರಸಿ ತಾಲೂಕು ರೈತ ಸಂಘದವರು ಇಂದು ಬನವಾಸಿ ಹೆಸ್ಕಾಂ ಶಾಖಾಧಿಕಾರಿಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಬನವಾಸಿ ಭಾಗದಲ್ಲಿ ವಿದ್ಯುತ್ ಸರಬರಾಜು ಅನಿಯಮಿತ ವ್ಯತ್ಯಯದ ಕುರಿತು ಬನವಾಸಿ ಹೋಬಳಿ ವ್ಯಾಪ್ತಿಯ ಬನವಾಸಿ, ಕಡ್ಕೋಡ, ನಿಂಗನಮಟ್ಟಿ, ನವಣಗೇರಿ, ಗುಡ್ನಾಪುರ, ತಿಗಣಿ, ನರೂರು, ಬಾಶಿ, ಯಡಗೊಪ್ಪ, ಅಂಡಗಿ, ಕಳಕೊಪ್ಪ, ಮುತ್ತಾಳಕೊಪ್ಪ, ಮಧುರವಳ್ಳಿ, ಹಾಡಲಿಗೆ ಮುಂತಾದ ಊರಿನ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹೆಸ್ಕಾಂ ಪೂರೈಸುತ್ತಿರುವ ವಿದ್ಯುತ್ ಸರಬರಾಜು ಅತಿ ಕಡಿಮೆ ಗುಣಮಟ್ಟದ್ದಾಗಿದ್ದು ರೈತ ಸಂಬಂಧಿತ ಪಂಪ್ಸೆಟ್ಗಳು ಕೆಲಸ ಮಾಡುತ್ತಿಲ್ಲ. ಅಲ್ಲದೆ ಪಂಪ್ಸೆಟ್ಗಳು ಸುಟ್ಟು ಹಾಳಾಗುತ್ತಿವೆ. ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸದಿದ್ದಲ್ಲಿ ರೈತರ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದ ತಾಲೂಕಾ ಅಧ್ಯಕ್ಷ ರಾಜೇಂದ್ರ ರಾಮನಾಯ್ಕ ಕಾಯ್ಗುಡ್ಡೆ, ಕಾರ್ಯದರ್ಶಿ ಮಹೇಶ್ KM ಕಂಡ್ರಾಜಿ ರೈತರ ನೇತೃತ್ವ ವಹಿಸಿದ್ದರು. ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಶ್ರೀ ಮಾರಿಕಾಂಬಾ ದಿವ್ಯ ಜಾತ್ರೆಗೆ ಆಗಮಿಸಿರುವ ಸರ್ವರಿಗೂ ಹಾರ್ದಿಕ ಸ್ವಾಗತ. ಶ್ರೀದೇವಿಯ ಆಶೀರ್ವಾದ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಸದಾ ಕಾಪಾಡಲಿ ಎಂದು ಸ್ವಾಗತ ಕೋರುವವರು ಶ್ರೀ ಪಯ್ಯು ಚೌಟಿ ಉದ್ದಿಮೆದಾರರು ಹಾಗೂ ಸಮಾಜ ಸೇವಕರು. ಜನನಿ ಕರುಣಾಳು ತಾಯೇ ನಮೋ ಶ್ರೀಮಾ. ನಾಡಿನ ಶಕ್ತಿಪೀಠಗಳಲ್ಲೊಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಹಾರ್ದಿಕ ಸ್ವಾಗತ. ಶ್ರೀ ಮಾರಿಕಾಂಬಾ ದೇವಿಯ ಆಶೀರ್ವಾದ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಸದಾ ಕಾಪಾಡಲಿ ಎಂದು ಸ್ವಾಗತ ಕೋರುವವರು ಹೋಟೆಲ್ ಅಲೇಕಾ ಗೇಟ್ವೇ, ಶಿರಸಿ. ಕರುಣಾಳು ತಾಯೇ ನಮೋ. ಶ್ರೀ ಮಾರಿಕಾಂಬಾ ದೇವಿಯ ಕೃಪೆಗೆ ಹಂಬಲಿಸಿ ತಾಯಿಯ ದರ್ಶನಕ್ಕಾಗಿ ಬಂದಿರುವ ನಿಮ್ಮೆಲ್ಲರಿಗೂ ಶಿರಸಿಯ ಮಾತೆ ಶ್ರೀ ಮಾರಿಕಾಂಬೆ ಮಂಗಳವನ್ನುಂಟು ಮಾಡಲಿ ಎಂದು ಶಿರಸಿಯ ಜಾತ್ರೆಗೆ ಆಧಾರದ ಸ್ವಾಗತ ಕೋರುವವರು ಅಧ್ಯಕ್ಷರು, ಪೌರಾಯುಕ್ತರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ನಗರಸಭೆ, ಶಿರಸಿ.